ನಾನು ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳನ್ನ ಅಭಿನಂದಿಸಬೇಕಾಗ್ತದೆ. ರೈಲ್ವೆ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಜಾಗಗಳನ್ನ ಮತ್ತೆ ನಮ್ಮ ನ್ಯಾಷನಲ್ ಹೈವೇ ಬೇಕಾಗಿದ್ದ ಜಾಗಗಳನ್ನ ಅವರೇ ಅಪ್ಲಿಕೇಶನ್ ಮಾಡ್ಕೊಡೋದು. नहीं साहब, हम अभी देना चाहिए नेशनल हाईवे में लैंड क्या होना चाहिए वही देना पड़ेगा. हमारा कुछ भी नहीं ಇದೆ. ಆದ್ದರಿಂದ ಅಭಿವೃದ್ಧಿಯನ್ನ ತಲೆಯಲ್ಲಿಟ್ಟುಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಹಕಾರಿಯಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಇಲ್ಲಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಎಸ್.ಡಿ.ಆಗಿರ್ತಕ್ಕಂಥ ಅಶೋಕ್ ಅವರು ನಾವು ಎಷ್ಟೇ ಗಂಟೆಯಲ್ಲಿ ಫೋನ್ ಮಾಡಿದ್ರು ಕೂಡ ಆ ಕೆಲಸವನ್ನು ಕೂಡ ಅವರು ಕೂಡ ಮಾಡ್ಕೊಡ್ತಾ ಇದ್ದಾರೆ. ನಾನು ಇಬ್ಬರಲ್ಲಿ ವಿನಂತಿ ಮಾಡ್ತೀನಿ, ಈ ಒಂದು ವ್ಯವಸ್ಥೆ ಇದೇ ರೀತಿ ಕಂಟಿನ್ಯೂ ಆದರೆ ಜನ ಬಂದು ನಮ್ಮ ಮನೆ ಬಾಗಿಲಿಗೆ ನನಗೆ ಆ ಕೆಲಸ ಮಾಡ್ಕೊಡಿ, ನಮ್ಮೂರು ಟೈಮ್ ಟಾರ್ ಹಾಕ್ಸಿ, ನಮ್ಮೂರ್ಗೊಂದು ರಸ್ತೆ ಮಾಡ್ಕೊಡಿ, ನಮ್ಮೊಂದು ಶಾಲೆ ಕಟ್ಕೊಡಿ, ನಮ್ಮೊಂದು ಅಂಗನವಾಡಿ ಕಟ್ಕೊಡಿ, ನಮ್ಮೊಂದು PHC ಸೆಂಟರ್ ಮಾಡ್ಕೊಡಿ ಕೇಳುವ ಭಾವನೆ ಕಡಿಮೆ ಆಗ್ತದೆ. ಜನರು ಕೂಡ ಎಲ್ಲ ಒಂದು ಕಡೆ ನಮ್ಮನ್ನು ಗೌರವಿಸ್ತಾರೆ. ಈ ಕೆಲಸದಲ್ಲಿ ಜಿಲ್ಲಾಡಳಿತ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋ ಮಾತನ್ನ ಹೇಳಿ ಈ ಭಾಗದ ಒಬ್ಬ ಸಂಸದ ಸದಸ್ಯನಾಗಿ ನಾನು ಜಿಲ್ಲಾಡಳಿತವನ್ನು ಅಭಿನಂದಿಸ್ತೇನೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.